ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ಗ್ಯಾರಂಟಿ ಮೇಲ್ಮನೆಯಲ್ಲಿ ಮತ್ತೆ ಗದ್ದಲ. ಎಸ್ಸಿ ಟಿಎಸ್ಪಿ ಮೀಸಲಿಟ್ಟಿದ್ದ ಹಣ ದುರ್ಬಳಕೆ ಆರೋಪ. ಆಡಳಿತ ಪ್ರತಿಪಕ್ಷ ನಡುವೆ ವಾಕ್ಸಮರ. ಎರಡು 2028ಕ್ಕೆ ಭಾರತ ವಿಶ್ವದಲ್ಲೇ 3ನೇ ಅತಿದೊಡ್ಡ ಆರ್ಥಿಕತೆ. ಜರ್ಮನಿಯನ್ನು ಹಿಂದಿಕ್ಕಲಿದೆ ಭಾರತ. ತ್ಯಾಜ್ಯ ನೀರು ಸಂಸ್ಕರಣೆ ಜಲಮಂಡಳಿಗೆ ಕೇಂದ್ರ ಮೆಚ್ಚುಗೆ. 23 ತ್ಯಾಜ್ಯ ನೀರು ಸಂಸ್ಕರಣೆ ಘಟಕಗಳಿಗೆ 5 ಸ್ಟಾರ್ ರೇಟಿಂಗ್. ಕೇಂದ್ರದಿಂದ 103 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಪ್ರಯಾಣಿಕ ವಾಹನ ಮಾರಾಟದಲ್ಲಿ ದಾಖಲೆ. ತ್ರಿಚಕ್ರ ವಾಹನಗಳಿಗೆ ಭಾರಿ ಬೇಡಿಕೆ. ಆಟೋಮೊಬೈಲ್ ವಲಯ ಚೇತರಿಕೆ. WPL ಕ್ರಿಕೆಟ್ ಫೈನಲ್ ಇಂದು. 2ನೇ ಕಿರೀಟದ ಮೇಲೆ ಮುಂಬೈ ಕಣ್ಣು. ಕೌರ್ ಬಳಗಕ್ಕೆ ಬ್ರಂಟ್ ಹೇಲಿ ಬಲ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಏಪ್ರಿಲ್ನಿಂದ ಕಸಕ್ಕೆ ಶುಲ್ಕ. ಆಸ್ತಿ ತೆರಿಗೆ ಜೊತೆ ಸೇವಾ ಶುಲ್ಕ ಸಂಗ್ರಹ. ಸರ್ಕಾರ ಅನುಮೋದನೆ. ಕೆಪಿಎಸ್ಸಿ ಮುಖ್ಯ ಪರೀಕ್ಷೆ ಮುಂದೂಡಿಕೆ ಸಾಧ್ಯತೆ. 28ಕ್ಕೆ ನಡೆಯಬೇಕಿದ್ದ ಗೆಸ್ಟೆಡ್ ಪ್ರೊಬೇಷನರಿ ಹುದ್ದೆ ಪರೀಕ್ಷೆ. ದ್ವೀಪ ಪ್ರವಾಸೋದ್ಯಮಕ್ಕೆ ಕಾರವಾರದ 7 ದ್ವೀಪ. ಕರ್ನಾಟಕ ಜಲಸಾರಿಗೆ ಮಂಡಳಿಯಿಂದ ಪ್ರಸ್ತಾವನೆ. ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ. ಗ್ರೀನ್ ಕಾರ್ಡ್ ಶಾಶ್ವತ ನೆಲೆಯಲ್ಲ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಎಚ್ಚರಿಕೆ. ಉಕ್ರೇನ್ ಮಾತುಕತೆಗೆ ವೇದಿಕೆ ಸಜ್ಜು. ಕದನ ವಿರಾಮಕ್ಕೆ ಸಹಕಾರ. ಪ್ರಧಾನಿ ಮೋದಿ ಟ್ರಂಪ್ ಸೇರಿ ವಿಶ್ವ ನಾಯಕರಿಗೆ ಪುಟಿನ್ ಕೃತಜ್ಞತೆ.